ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನನ್ನ ಹತ್ರ ಮಾತಾಡಕ್ಕೆ ಅಂತ. ನಾವು ಮಾತಾಡ್ತಾ ಇದ್ವಾ, ಮಾತಲ್ಲಿ ಈ ಸೊಸೆಯರ್ ವಿಷಯ ಎಲ್ಲ ಬಂತು. ಏನ್ ಹೇಳಿದ್ರು, ನಿನ್ ಸೊಸೆ ಶ್ರೀಮಂತರ ಮನೆ ಹುಡುಗಿ, ನಿನ್ ಸೊಸೆಗೆಲ್ಲ ಕೆಲಸ ಬರುತ್ತಾ, ನೀನ್ ಒಬ್ಳೆ ಕೆಲಸ ಮಾಡ್ತೀಯಾ, ಅದು ಇದು ಅಂತ ಹೇಳ್ಬಿಟ್ರು. ನನ್ನ ಸೊಸೆ ಹೊರಗಡೆನೂ ಮನೇಲೂ ಚಕ್ಕದಾಗಿ ಕೆಲಸ ಮಾಡ್ತಾಳೆ, ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾಳೆ, ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಹಾಗಾದ್ರೆ ನಾವು ಎಲ್ಲ ನೋಡ್ತೀವಿ ನಿನ್ ಸೊಸೆಗೆ ಎಷ್ಟು ಮಟ್ಟಕ್ಕೆ ಕೆಲಸ ಬರುತ್ತೆ, ಅದಕ್ಕೊಂದು ಕಾಂಪಿಟೇಷನ್ ಇಟ್ಕೋತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಸಾರಿ ಕಂದ, ಏನೋ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ನಾನು ಅವ್ರ ಬಿಲ್ಡಪ್ ಕೊಟ್ಬಿಟ್ಟು ಈ ಥರ ಮಾಡ್ಕೊಂಡ್ಬಿಟ್ಟೆ. ಇನ್ನೊಂದ್ಸಲಿ ನಾನು ಈ ಥರದಕ್ಕೆ ಕಮಿಟ್ ಆಗಕ್ಕೆ ಹೋಗೋದಿಲ್ಲ. ಇದೊಂದ್ಸಲಿ ಆಗ್ಬಿಟ್ಟಿದ್ದೀನಿ. ಪ್ಲೀಸ್ ಈ ಕಾಂಪಿಟೇಷನ್ಗೆ ಬರ್ತೀಯಾ? ಅಯ್ಯೋ ಅತ್ತೆ, ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತಿದ್ದೀರಾ? ಕಾಂಪಿಟೇಷನ್ ತಾನೇ, ಪಾರ್ಟಿಸಿಪೇಟ್ ಮಾಡಿದ್ರಾಯ್ತು ಬಿಡಿ. ರೇಷ್ಮೆ ಸೀರೆನಾ? ಹೌದು ಗಿರಿಜಮ್ಮ, ರೇಷ್ಮೆ ಸೀರೆ. ಈ ಸೀರೆಯ ನಿಖರವಾದ ಬೆಲೆ ಹೆಚ್ಚು ಕಡಿಮೆ 8,000 to 10,000 ರೂಪಾಯಿ ಆಗ್ತದೆ. 8,000 to 10,000ನಾ? ರೀ, ನಿಮ್ಮ ಆಫೀಸಿಂದ ಡೆಮೋ ಕೊಡಕ್ಕೆ ಅಂತ ಯಾರಾದ್ರೂ ಕೊಟ್ಟು ಕಳ್ಸಿದಾರಾ? ಇಲ್ಲಮ್ಮ, ನನ್ನ ಮಗ ನಿನಗೋಸ್ಕರನೇ ತಂದಿರೋದು. ನಿಮ್ಮ ಸ್ನೇಹಿತನ ಮೇಲೆ ಅಷ್ಟೊಂದು ನಂಬಿಕೆಯೇ? ಖಂಡಿತವಾಗಿಯೂ ದೇವಿ, ಆ ನಂಬಿಕೆ ಇರದಿದ್ದರೆ ಈ ನಿಮ್ಮ ಪ್ರಭು ಆ ಸ್ನೇಹಿತನ ಸ್ನೇಹ ಬಯಸಿ ಭೂಮಿಗೆ ಬರುತ್ತಲೇ ಇರಲಿಲ್ಲ. ಈ ಗೆಲುವು ಕೇವಲ ಶಿವಪ್ರಸಾದನದ್ದಲ್ಲ, ಅವನ ಇಡೀ ಕುಟುಂಬದ್ದಾಗಬೇಕು. ಏಕೆಂದರೆ ನನ್ನ ಸ್ನೇಹಿತ ಶಿವಪ್ರಸಾದನ ಮನೆ ಕೇವಲ ಮನೆಯಲ್ಲ, ಅದೊಂದು ಪುಟ್ಟ ಕೈಲಾಸ. ಇದು ನನ್ನ ಸವಾಲಿನ ಮೇಲೆ ನಿಮಗೆ ಮತ್ತೊಂದು ಸವಾಲು. ನೋಡಿಯೇ ಬಿಡೋಣ. ಇಂದು ಸಿಕ್ಕ ಸೀರೆಗೆ ಮನಸೋತು ನಿಮ್ಮ ಸ್ನೇಹಿತನ ಪತ್ನಿ ಗಿರಿಜಾ ನಾಳೆ ಮತ್ತೆ ನನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತಾಳೆ. ಅಲ್ಲಿಂದ ನಾನು ನನ್ನ ಸವಾಲಿನಲ್ಲಿ ಗೆಲ್ಲುತ್ತಾ ಹೋಗುತ್ತೇನೆ. ಬರ್ಲಿ ಚಪ್ಪಾಳೆ, ಬಾದಾಮ್ ಬರ್ಫಿ ಶ್ವೇತ ಅವ್ರಿಗೆ ಬನ್ನಿ. ಎಂದು ಹೊಸ ಹರುಷವ ತರುವೆನು ಎಂದು ಎಂದು ಈ ಸಾಂಗ್ ಬೇಡ, ಇನ್ನೊಂದು ಸಾಂಗ್ ಹಾಕಿ. ಅರೆ ವಾ, ಒಂದ್ ಸಣ್ಣ ಆಸೆ ಅಣ್ಣ. ಏನ ಚೈತ್ರ ಅವ್ರ ತರ ಅವರು ಮಾಡಿದ್ರು ಅಂತ ಹೇಳಿದ್ರಲ್ಲ, ಒಂಥರ ಸಿಸ್ಟರ್ಸ್ ಅಕ್ಕ ತಂಗಿರ್ ತರ ಕಾಣ್ತಾ ಇದ್ದೀರಾ, ಯಾಕೊಂದ್ ಸಣ್ಣ ರ್ಯಾಂಪ್ ವಾಕ್ ಬರಬಾರ್ದು ಅಂತ.
ಸಾಧನೆಯನ್ನ ನೋಡಿದಾಗ ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್? ಚಿಕ್ಕಂದಿನ ತುಂಬಾ ಕಷ್ಟದಲ್ಲಿ ಬಂದವನು ನಾನು. ಆಕ್ಚುಲಿ ಬೆಂಗಳೂರು ಬಂದಾಗ ನನಗೊಂದು ಮನೆನೂ ಕೂಡ ಇರಲಿಲ್ಲ. ನಾನು ಫುಟ್ಪಾತ್ ಅಲ್ಲೆಲ್ಲ ಮಲ್ಕೋತಾ ಇದ್ದೆ. ಪೊಲೀಸ್ ಅವ್ರ ಹತ್ರ ಎಲ್ಲ ಏಟ್ ತಿಂದಿದ್ದೀವಿ. ಬಂದ್ಮೇಲೆ ತುಂಬಾ ಶ್ರಮ ಪಟ್ಟು 326 ಸಿನಿಮಾ ಮಾಡಿದೆ. ಆಮೇಲೆ ಅಲ್ಲಿಂದ ನನ್ನ ವರ್ಕ್ನೇ ನನ್ನ ಗುರುತಿಸಿದ್ದು. ಯಾಕಂದ್ರೆ ನಾನು ಫೈಟರ್ಸ್ ಆಗಿದ್ದಾಗ ತುಂಬಾ ಜನಕ್ಕೆ ಗ್ರೂಪ್ ಹಾಕಿದ್ದೀನಿ. ಶಿವಣ್ಣ, ಶಶಿಕುಮಾರ್, ಚರಣ್ ರಾಜು, ಮಾಲಾಶ್ರೀಗೆ ಲೇಡೀಸ್ಗಳು ತುಂಬಾ ಜನಕ್ಕೆ ಹಾಕಿದ್ದೀನಿ. ಆ ಥರ ಎಷ್ಟೋ ಒಂದೊಂದು ಮಾರ್ಕು ತುಂಬಾ ಒಂದೊಂದು ಹೆಸರು ಹೇಳುತ್ತೆ ಮೈಯಲ್ಲಿ. ಅಷ್ಟು ಮಾರ್ಕ್ ಇದೆ ನನಗೆ. ಫಸ್ಟ್ ಸಿನಿಮಾ ಎಕ್ಸ್ಕ್ಯೂಸ್ ಮೀ, ನಮ್ಮ ತರುಣ್ ಸರ್ ಇದ್ದಾರೆ, ಫಸ್ಟ್ ಕಂಪೋಸ್ ಮಾಡಿದ್ದು ನಾನೇನೆ ಅವರಿಗೆ. ಪ್ರೇಮ ಮೇಡಮ್ ಸುಮಾರು ಪಿಕ್ಚರ್ಲಿ ಫೈಟರ್ ಆಗಿ ಕೆಲಸ ಮಾಡಿದ್ದೀನಿ ನಾನು. ಅವರು ಫೈಟರ್ಸ್ ಎಲ್ಲ ಹೊಡೆದಿದ್ದಾರೆ ಪ್ರೇಮ ಸಿನಿಮಾದಲ್ಲೆಲ್ಲ. ಆಗ ಒಂದು ಪೇಪರ್ ಅಲ್ಲಿ ಬಂದಿತ್ತು ಮೈಸೂರು ಮಿತ್ರದಲ್ಲಿ, ಅದೆಲ್ಲ ನನ್ನ ಇವತ್ತು ಇದೆ ನನ್ನ ಹತ್ರ. ವಾಟ್ ಅ ಜರ್ನಿ ಮಾಸ್ಟರ್, ವಾಟ್ ಅ ಜರ್ನಿ. ಒಂದು ಇನ್ಸಿಡೆಂಟ್ ಐ ಥಿಂಕ್ ಐ ಶುಡ್ ಶೇರ್. 4 ಜನಕ್ಕೆ ವೈರಿಂಗ್ ಆಯ್ತು, ಎಲ್ಲ ತಗೊಂಡು ಸ್ವಲ್ಪ ಡಿಸ್ಟೆನ್ಸ್ ಹೋದ್ರು. ಇಬ್ರಿಗೆ ಮಾತ್ರ ಜನರೇಟರ್ ಕನೆಕ್ಷನ್ ತಗೊಂಡ್ರು, ಇನ್ನಿಬ್ರು ಬ್ಯಾಟ್ರಿ ಕನೆಕ್ಷನ್ಸ್ ಏನೋ ಮಾಡ್ಕೊಂಡ್ರು. ಅವಾಗ ಅದಕ್ಕೆ ಬೇಕು ಪವರ್ ಅಂತ ಟೇಕ್ ಮಾಡಬೇಕು. ಚಿಕ್ಕದಾಗ ಮಳೆ ಬಂದ್ಬಿಡ್ತು. ಅದು ಮತ್ತೆ ವೈರ್ ಎಲ್ಲ ತೆಗೆದು ಮಾಡಕ್ಕಾಗಲ್ಲ, ಹಂಗೆ ಸೈಡ್ ಅಲ್ಲಿ ನಿಂತ್ಕೊಂಡಿದ್ರು ಎಲ್ಲರೂ. ದೆನ್ ಅಗೇನ್ ಟೇಕ್ ಸಂಜೆ ಆಗ್ತಿದೆ, ಶೂಟ್ ಮಾಡಬೇಕು ಅಂತ ಬಂದ್ವಿ. 4 ಜನ ಬಂದ್ರು, ಟೇಕ್ ಮಾಡಿದ್ವಿ. ನಾನು ಫೈರ್ ಅಂತ ಅನೌನ್ಸ್ ಮಾಡ್ತೀನಿ, ಟಪ್ 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 ಅಂತ ಹೊಡಿಯುತ್ತೆ. ಫಸ್ಟ್ ವಿಜಯರಾಘ್ ಬಂದ್ರೆ ಕೆಳಗಡೆ ಬೀಳ್ತಾರೆ. ಅವ್ರು ಬೀಳೋದಕ್ಕೂ ವಿಜಯರಾಘ್ ಬಂದು ವಿಚಿತ್ರವಾಗಿ ಆಡಕ್ ಶುರು ಮಾಡ್ಬಿಟ್ಟ. ನಾನು ಅಲ್ಲೇ ಹತ್ರದಲ್ಲಿ ಇದ್ದೀನಿ, ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೇಮ್ ವಿಚಿತ್ರ ಆಡಕ್ ಶುರು ಮಾಡ್ತಾರೆ. ನಾನು ಕಟ್ ಎದ್ದು ಓಡೋದು. ಏನಾಯ್ತು ಅಂದ್ರೆ ಅದು ಮಳೆಗೆ ಸ್ಕಿನ್ ಆಗ್ಬಿಟ್ಟಿತ್ತು ಒಂದ್ 2 ಕಡೆ ವೈರ್ಸ್. ಅದು ಪವರ್ ತಗೊಂಡ್ಬಿಟ್ಟಿದೆ. ರಿಯಲ್ ನಾನು ಟೇಕ್ ಮಾಡಿದ್ದೀನಿ ಅದನ್ನ ಲಾಸ್ಟ್ ಅಲ್ಲಿ ನಾನು ಮೇಕಿಂಗ್ ಅಲ್ಲಿ ಹಾಕಿದ್ದೀನಿ. ಸ್ಟೂಡೆಂಟ್ಸ್, ಮಾಸ್ಟರ್ನ ನೋಡಿ. ಅದೇ ಅನ್ಕೊಂಡೆ, ಸ್ವಲ್ಪ ಟೆಕ್ನಾಲಜಿ